ಈ ಸಂದರ್ಭದಲ್ಲಿ ಫಸ್ಟ್ ಒಂದು 2-3 ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಆಮ್, ಆಡ್ತಾರೆ ಈಗ ಅಂತ ಅನ್ಕೊಂಡು ಅವ್ರ ಕೈಗೆ ಒಂದು ಮೈಕನ್ನು ದಯಪಾಲಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಸೊ ನಿಮ್ಮೆಲ್ಲರ ಪೈಲ್ವಾನ್ ಹೀರೋ ರಂಗನಾಥ್ ಅವರೇ, ನನ್ನ ಆತ್ಮೀಯ ಮಿತ್ರರು ಮನೋಹರ್ ನಾಯ್ಡುರವರೇ, ಈ ಸಂಸ್ಥೆ ಸ್ಥಾಪನೆ ಮಾಡಲಿಕ್ಕೆ ಧೈರ್ಯ ಮಾಡಿದ್ದಾರೆ. ಅವರು ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ರಾಕ್ಲೈನ್ ವೆಂಕಟೇಶ್ ಅವರು ಭಾಳ ವರ್ಷದ 40 ವರ್ಷದ ಅವರು ಮಿತ್ರರು. ಅವರು ಕೂಡ ಯಾವಾಗಲೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಜೊತೆಗೆ ನಿಮ್ಮೆಲ್ಲರ ಜೊತೆಯಲ್ಲಿ ಈ ನಾಡಿನ ಕನ್ನಡದ ಜನ ಪಬ್ಲಿಕ್ ಟಿವಿ ಪಬ್ಲಿಕ್ದು ಅಂತೇಳಿ ಊಹಿಸಿ ಇದನ್ನ ಇನ್ನ ಬದುಕಿಸಿದ್ದಾರೆ. ಅವರೆಲ್ಲರೂ ಕೂಡ ನನ್ನ ತುಂಬು ಹೃದಯದ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ನಾನು ಶುಭಾಶಯಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಾನು ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೇನೆ. ಸರ್ವಜ್ಞನ ಒಂದು ವಚನನ ಕೋಟ್ ಮಾಡಿದ್ದೇನೆ. ಸರ್ವಜ್ಞ ಅವರು ಒಂದ್ ಕಡೆ ಒಂದು ಮಾತು ಏನ್ ಹೇಳ್ತಾರೆ ಅಂದ್ರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಣಿದೆಯಲ್ಲ, ಎಲ್ಲಾ ಹುಳಿಗಳಕ್ಕಿಂತ ಬಹಳ ಶ್ರೇಷ್ಠವಾದಂತ ಹುಳಿ ಅಂದೆ. ಮಾವಿನ ಹಣ್ಣು ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಹಿಂಗೆಲ್ಲ ನಮ್ಮ ಮನೆಗಳಲ್ಲಿ ಹುಳಿಗಳಿರ್ತದಲ್ಲ, ಅದಕ್ಕೆ ನಿಂಬೆಹಣ್ಣು ಹುಳಿ ಬಹಳ ಜಾಸ್ತಿ, ಅದಕ್ಕೆ ಪವರ್ ಇರ್ತದಂತೆ, ಆಸಿಡ್ ಫಾರ್ಮೇಶನ್. ಸೊ ಹುಳಿನೂ ಜಾಸ್ತಿ ಇರ್ತದೆ, ವಿವಿಧ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಬೋದು. ದುಂಬಿಗಿಂ ಕರಿಯಿಲ್ಲ ಅಂದ್ರೆ ಕಪ್ಪು, ಈ ಕೂದಲಲ್ಲಿ ಕಪ್ಪಿದೆ, ಮೈಕಲ್ ಕಪ್ಪಿದೆ, ಬಟ್ಟೆಲ್ ಕಪ್ಪಿದೆ. ನಮ್ಮ ಹಳ್ಳಿಲಿ ಓಡಾಡಂತ ದುಂಬಿ ಎಲ್ಲಾ ಕಪ್ಪುಗಳಲ್ಲಿ ಬಹಳ ಗ್ಲಾಸ್ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಅದು ಆಗಿನ ಕಾಲದಲ್ಲಿ ಸರ್ವಜ್ಞ ಹೇಳಿರೋ ಮಾತಿದು. ಸೊ ಬಹಳ ಶ್ರೇಷ್ಠವಾದಂಥ ಕಪ್ಪು. ಶಂಭುಕಿನ ಅಧಿಕ ದೇವನಿಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲಾ ದೇವರಿಗಿನ ದೊಡ್ಡ ಶಂಭು ಅಂತಂದ್ರೆ ಪರಮೇಶ್ವರ, ಈಶ್ವರ. ಅವನಿಗೆ ಶಂಭು ಅಂತ ಒಂದು ಹೆಸರು. ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಎಲ್ಲಾ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದು ಅಂದ್ರೆ ನಂಬಿಕೆ. ಹಂಗೆ ನಾನು ನೋಡ್ತಾ ಇದ್ದೀನಿ ನಮ್ಮ ಮನೆಗಳಲ್ಲಿ, ಎಲ್ಲಾ ಮನೆಗಳಲ್ಲಿ ಈ ದೂರದ ಧಾರಾವಾಹಿಗಳು, ಮ್ಯೂಸಿಕ್ಕು, ಬೇರೆ ಬೇರೆ ಪ್ರೋಗ್ರಾಮ್ ಎಲ್ಲ ಬಿಟ್ಬಿಟ್ಟು 9 ಗಂಟೆಗೆ ಪೈಲ್ವಾನ್ ರಂಗನಾಥ್ ಏನ್ ಮಾತಾಡ್ತಾರೆ ಅಂತ ಆನ್ ಮಾಡ್ಕೊಂಡು ಕಾಯ್ಕೊಂಡಿದ್ದು ನೋಡ್ತಾ ಇರ್ತಾರಲ್ಲ, ಆ ಟ್ರಸ್ಟು, ಆ ನಂಬಿಕೆ ಇವತ್ತು ಪಬ್ಲಿಕ್ ಟಿವಿ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಅದನ್ನ ಉಳಿಸ್ಕೊಂಡು 13 ವರ್ಷ ದಾಟಿದೆ ಅಂದ್ರೆ ನಿಜವಾಗ್ಲೂ ನಾವು ನಿಮ್ಗೆ ಮತ್ತು ಅದರ ನಾಯಕತ್ವ ಮತ್ತು ಅದಕ್ಕೆ ಸಹಕಾರ ಕೊಟ್ಟಂತ ಮ್ಯಾನೇಜ್ಮೆಂಟ್ಗೆ ತುಂಬ ಹೃದಯದಿಂದ ಶುಭಾಶಯನ ಅರ್ಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಯಾಕೆಂದ್ರೆ ಎಷ್ಟೋ ಟಿವಿಗಳನ್ನ ನಾವೆಲ್ಲ ನೋಡಿದ್ದೇವೆ. ವರ್ಷಕ್ಕೆ ಒಂದೊಂದು ಉಟ್ಕೊಳ್ಳಿದೆ, ಸಾಯ್ತಾ ಇರೋದು ನಾವು ನೋಡಿದ್ದೇವೆ. ಹೆಸರು ಹೇಳಕ್ ಹೋದ್ರೆ ಅವ್ರಿಗೆಲ್ಲ ಬೇಜಾರಾಗ್ತದೆ. ನಾನು ನೋಡಿದ್ದೇನೆ. ಸುಮ್ಮನೆ ಸುಲಭವಾದ ಕೆಲಸ ಅಲ್ಲ. ಈಗ ನಾನು ಬರ್ಬೇಕಾರೆ, ಹೆಜ್ಜೆ ಆಗ್ತಾ ಇರ್ಬೇಕಾರೆ ನಿಮ್ಮ ಸಹೋದ್ಯೋಗಿಗಳು ಕೇಳಿದೆ, ಎಷ್ಟು ಜನ ಇದ್ದೀರಾ ಅಂತ. 500 ಜನ ಇದ್ದೀವಿ ಸ್ವಾಮಿ ನಾವು ಒಟ್ಟಿಗೆ ಅಂತ ಹೇಳಿದ್ರು. 500 ಜನಕ್ಕೆ ಉದ್ಯೋಗ ಕೊಟ್ಕೊಂಡು ಸಮಾಜದ ಬದುಕಿನಲ್ಲಿ ಪ್ರತಿಯೊಬ್ಬರ ಮೇಲೂ ನಂಬಿಕೆ ಇಟ್ಕೊಂಡು ಯಾರನ್ನು ಕೂಡ ನಾನು ನೋಡಿದ್ದೀನಿ. ನಾನು ರಾಜಕಾರಣದಲ್ಲಿ 40 ವರ್ಷದ ರಾಜಕಾರಣ. 85ರಲ್ಲಿ ನಾನು ಅಸೆಂಬ್ಲಿಗೆ ಎಲೆಕ್ಷನ್ ನಿಂತವನು. ಬಹಳ ಹತ್ತಿರದಿಂದ ನಾನು ರಾಜಕಾರಣ ಮಾಧ್ಯಮ ನಾನು ನೋಡಿದ್ದೀನಿ. ಪ್ರಿಂಟ್ ಮೀಡಿಯಾ ಬಂದ್ಮೇಲೂ ನೋಡಿದ್ದೀನಿ. ಪ್ರಿಂಟ್ ಮೀಡಿಯಾ ಹಿಂದೆ ಇತ್ತು, ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ಮೇಲೂ ಕೂಡ ನಾನು ನೋಡಿದ್ದೇನೆ. ಎಕ್ಸ್ಟಾಷನ್ನು, ಎಕ್ಸ್ಪ್ಲಾಟೇಷನ್ ಎಲ್ಲ ಕೂಡ ಬೇಕಾದಷ್ಟೆಲ್ಲ ನಡೆಸಿ ಯಾರು ಕೂಡ ಉಳ್ಕೊಳಕ್ ಆಗ್ಲಿಲ್ಲ. ಈ ಹ್ಯಾಂಕರ್ ಒಂದು ಹೆಣ್ಮಗಳು ಒಂದು ಮಾತು ಹೇಳ್ತಾ ಇದ್ರು. ಇಲ್ಲಿ ನಾನಿಲ್ಲಿ ಕೂತಾಗ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ, ನಾನು ಇಲ್ಲಿ ಬರ್ಕೊಂಡೆ, ಕ್ಲಾರಿಟಿ ಕ್ವಾಲಿಟಿ ಇದ್ರ ಮಾತ್ರ ಐಡೆಂಟಿಟಿ ಸಿಗ್ತದೆ ಅಂತ ಹೆಣ್ಮಗಳು ಹೇಳ್ತಾ ಇದ್ರು. ಅದನ್ನು ನಾನು ಸಂಪೂರ್ಣವಾಗಿ ನಾನು ಒಪ್ತೇನೆ. ಅದು ನಿಮ್ಮ ಧ್ಯೇಯ. ಸೊ ಅದು ಕೂಡ ಬಹಳ ವಿಶೇಷವಾದಂಥ ಗುಣವನ್ನ ತಾವು
ಇಟ್ಕೊಂಡಿದ್ದಕ್ಕೆ ಇದೊಂದು ದೊಡ್ಡ ಸಾಧನೆಯನ್ನ ತಾವು ಮಾಡಿದ್ದೀರಿ. ಗುರಿ ಇರಬೇಕು. ಗುರಿ ಇಲ್ಲದೆ ಯಾವುದೇ ಪ್ರಯತ್ನ ಮಾಡಿದ್ರು ಅದು ಕನಸು. ಗುರಿ ಇಲ್ಲದೆ ಮಾಡಕ್ ಹೋದ್ರೆ ಸುಮ್ಮನೆ ಒಂದೇನೋ ಟೈಮ್ ಪಾಸ್ ಆದಂಗೆ ಆಗ್ತದೆ. ಸೊ ಅದರಿಂದ ಪ್ರಯತ್ನ ಇದ್ರೆ ಮಾತ್ರ ಸರಿಯಾದ ರೀತಿಯಲ್ಲಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಸೊ ಹಂಗೆ ಮಾಧ್ಯಮದ ಲೋಕದಲ್ಲಿ ಇವತ್ತು ಬಹಳ ದೊಡ್ಡ ಬದಲಾವಣೆಯನ್ನು ನಾವೆಲ್ಲ ಗಮನಿಸಿದ್ದೀವಿ. ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ಗಳು, ಪ್ರತಿಯೊಬ್ಬೊಬ್ಬರು ಕೂಡ ಒಂದು 10 ವರ್ಷ 15 ವರ್ಷ ಸ್ವಲ್ಪ ಏನಾದ್ರು ವಿಭಿನ್ನವಾದಂಥ ಅಭಿನಯ ಬಂದ್ರೆ ತಂದೆ ಆದಂಥ ಒಂದು ಸಣ್ಣ ಚಾನೆಲ್ಗಳು ಮಾಡಿಕೊಂಡು ಅವ್ರದ್ದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಒಂದು ವ್ಯವಸ್ಥೆ ಕೂಡ ನಾವು ನೋಡಿದ್ದೀವಿ. ಆದರೆ ಇಷ್ಟು ದೊಡ್ಡ ಆ, ಸಂಸಾರವನ್ನ ಕಟ್ಕೊಂಡು ಸಾರ್ವಜನಿಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋದಿದೆಯಲ್ಲ, ಇಟ್ ಸ್ಮಾಲ್ ನಾಟ್ ಎ ಸ್ಮಾಲ್ ಜಾಬ್. ಸೊ ಅದರಿಂದ ನೀವು ಕೂಡ ನಿಮ್ಮ ಕಮಿಟ್ಮೆಂಟ್ ಕೂಡ ಇಲ್ಲಿ ಬಹಳ ಮುಖ್ಯ. ಇಲ್ಲಿ ಕಾಣಕ್ಕೆ ಒಬ್ರು ಇಬ್ರು ಮೂರು ಸ್ಕ್ರೀನಲ್ಲಿ ಕಾಣ್ಬೋದು ಇಲ್ಲಿ, ಆದರೆ ಬ್ಯಾಕ್ಗ್ರೌಂಡು ಇಲ್ಲಿ ಕೆಳಗಡೆಯಿಂದ ಹಿಡಿದು ಪ್ರತಿಯೊಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಕಾರು ಹೋಗಿ ನ್ಯೂಸ್ ಕರ್ಕೊಂಡು ಕ್ಯಾಮರಾಮನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲಿಂದ ಏನು ಮೆಸೇಜನ್ನ ಫಿಲ್ಟರ್ ಮಾಡಿ ಅದನ್ನ ತಿರ್ಸಿ ಪರಿಸಿ ಬರೆದ್ರೆ ಒಂದಿನ ಹೇಳ್ಬೋದು, 2 ದಿನ ಹೇಳ್ಬೋದು, 3ನೇ ದಿನಕ್ಕೆ ತಿರ್ಗಾ ನನ್ನಂತ ಒಂದು ಕ್ವಶನ್ ಮಾಡಿ ಏನೇ ಸುಳ್ಳುಗಳಲ್ಲಿ ಆಗ್ತಾ ಇದೀರಿ ಅಂತೇಳಿ ನಾವು ಎದುರಿಸೋದು, ಬೆದರಿಸೋದು, ಬೈಯೋದು ಇವೆಲ್ಲ ಕೂಡ ನಡ್ಕೊಂಡು ಬಂದಿದೆ. ಸೊ ಅದರಿಂದ ನೇರ ದಿಟ್ಟ ನಿರಂತರವಾಗಿ ತಾವು ಜನರಿಗೆ ಏನು ಬೇಕು ಅಂತೇಳಿ ಬಯಸಿದ್ದೀರೋ ಅದನ್ನ ತಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ತಮ್ಮ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ, ತಮ್ಮ ಆಚಾರ ವಿಚಾರಗಳನ್ನ ಬಿಡದೆ ಇದನ್ನ ಉಳಿಸ್ಕೊಂಡು ತಾವು ಬಂದಿದ್ದೀರಿ. ಸೊ ಅದರಿಂದ 13 ವರ್ಷ ಕಾಲ ಇದನ್ನ ಮುಗಿದಿದೆ. ಇದಲ್ಲದೆ ಮ್ಯೂಸಿಕ್ ಕೂಡ 7 ವರ್ಷ ಆಗಿದೆ, 7 ಇಯರ್ಸ್ ಮ್ಯೂಸಿಕ್ ಕೂಡ ಆಗಿದೆ. ಸೊ ಅದರಿಂದ ನಿಮ್ಗೆ ನಾನು ಕೇಳೋದಿಷ್ಟೇ, ಮಾಧ್ಯಮ ಲೋಕದಲ್ಲಿ ಬಹಳ ಗಟ್ಟಿಯಾಗಿ ಉಳಿಸ್ಕೊಂಡು ಎಲ್ಲರೂ ಕೂಡ ಯಾರಿಗೂ ಕಾಂಪ್ರಮೈಸ್ ಆಗಿಲ್ಲ. ವಿಶೇಷವಾಗಿ ರಂಗನಾಥ್ ಅವರು ನಾನು ನೋಡಿದ್ದೇನೆ, ನಮ್ಮಂಥವ್ರು ಅಧಿಕಾರಿಗಳು, ರಾಜಕಾರಣಿಗಳು ಬೇಕಾದಷ್ಟು ಬರ್ತೀವಿ, ಹೋಗ್ತೀವಿ, ಮಾಡ್ತೀವಿ. ತನ್ನ ವ್ಯಕ್ತಿತ್ವನ್ನ ಯಾರಿಗೂ ಕೂಡ ಮಾರ್ಕೊಳ್ದೆ, ಯಾರಿಗೂ ಕೂಡ ಹೆದರದೆ ನೇರವಾಗಿ ಮುಖಕ್ಕೆ, ನಮಗೂ ಎಷ್ಟೋ ಸತಿ ನಾನು ಅಂದ್ಕೊಂಡಿದ್ದೀನಿ ಇವನ್ಗೆ ಯಾರು ಹಿಡ್ಕೊಂಡು ಹೊಡಿಲಿಲ್ವಲ್ಲ ಇನ್ನ ಅಂತಾನು ಕೂಡ ಈ ಲೆಕ್ಕಾಚಾರ ಹಾಕೊಂಡಿದ್ದೀನಿ. ನಾನು ಕಲ್ಲು ಹೊಡಿಲಿಲ್ಲ, ಇನ್ನ ಹೊಡಿಲಿಲ್ಲ, ಅಷ್ಟು ನೇರವಾಗಿ ನಿಜ ಹೇಳ್ತಾ ಇದಾರೆ, ಸುಳ್ಳು ಹೇಳ್ತಾ ಇದಾರೆ. ಈಗ ಅದೆಲ್ಲ ಹೇಳಿ ಇನ್ನೇನಾದ್ರು ಸ್ಟಾರ್ಟ್ ಆದಾತು. ಸೊ ಅಂತ ಅನ್ಕೋತೀನಿ, ಇನ್ನ ಯಾರು ಹೊಡಿಲಿಲ್ವಲ್ಲಪ್ಪ ಅಂತ. ಆದ್ರೂ ಕೂಡ ಕೊನೆಗೆ ಮ್ಯಾನೇಜ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ನೀವೆಲ್ಲ ಈ ಟಿವಿಲಿ ಎಷ್ಟೋ ಜನ ನೋಡಿದಿರಿ, ಬೇಕಾದಷ್ಟು ಬೆಳೆಸಿದ್ದಾರೆ. ಒಂದು ನನ್ನ ರಾಜಕೀಯದ ಅನುಭವದಲ್ಲಿ ಒಂದು ಮಾತು ನಾನು ಯಾವಾಗ ಸಂದರ್ಭದಲ್ಲಿ ಹೇಳಿದೆ, ಈಗ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. 1 man with courage makes a majority ಅಂತ. ಇಡೀ ಸೈನ್ಯ ಬೇಕಾಗಿಲ್ಲ, 500 ಜನ ಬೇಕಾಗಿಲ್ಲ, 1000 ಜನ ಬೇಕಾಗಿಲ್ಲ. ಒಬ್ಬ ನಾಯಕ ಆದವನು ಅವನಿಗೆ ದಿಟ್ಟವಾದಂತ ಧೈರ್ಯ, ತನ್ನಲ್ಲಿ ಮಾಡೋಂಥ ಕೆಲಸದಲ್ಲಿ ನಂಬಿಕೆ ಮತ್ತು ಪ್ರಾಮಾಣಿಕತೆ ಎಲ್ಲಿರ್ತದೋ ಅಲ್ಲಿ ಯಾರಿಗೂ ಕೂಡ ಎದುರಂತ ಸಂದರ್ಭ ಬರುವುದಿಲ್ಲ. ಸೊ ಹಂಗೆ ಈ ಟಿವಿಯ, ಪಬ್ಲಿಕ್ ಟಿವಿಯನ ಯಶಸ್ಸಿನ ಗುಟ್ಟೆ ಆ ಕರೇಜು ಪೈಲ್ವಾನ್ ರಂಗನಾಥ್ ಅವರಲ್ಲಿ ಇದೆ ಅನ್ನೋದು ನನಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ. ಆದ್ರಿಂದ ಇವತ್ತು ನಮ್ಮ ಕನ್ನಡದ ಮಾಧ್ಯಮದ ಟಿವಿ ಸದ್ಯ ಅವರು ಬೇರೆ ಬೇರೆ ರಿಸರ್ಚ್ ಹೋಗ್ಲಿಲ್ಲ, ಬೇರೆ ಒಂದು ದೊಡ್ಡ ಕಂಪ್ನಿಗಳ ತರ ದೆಹಲಿಲಿ ನ್ಯಾಷನಲ್ ಚಾನಲ್ಸು, ಬೇರೆ ಚಾನಲ್ಸ್ ಎಲ್ಲ ಬೇಕಾದಷ್ಟು ಪ್ರಯತ್ನಗಳೆಲ್ಲ ಮಾಡಿದ್ದಾರೆ. ದೊಡ್ಡ ಹೌಸ್ ಎಲ್ಲ ನಾವು ಕೂಡ ನ್ಯಾಷನಲ್ ಲೆವೆಲ್ ಅಲ್ಲಿ ಬೇಕಾದಷ್ಟು ಆಂಕರ್ಸ್ಗಳೆಲ್ಲ ಕೂಡ ನೋಡಿದ್ದೇವೆ. ಬಹಳ ಕಷ್ಟ, ವಯಸ್ಸಾಗ್ತಿದ್ದಂಗೆ ಹೊಸ ಟ್ಯಾಲೆಂಟ್ಗಳನ್ನ ಉತ್ಪಾದನೆ ಮಾಡಬೇಕು. ಇವರು ಕೂಡ ಬೇಕಾದಷ್ಟು ಜನನ ಬೆಳೆಸಿದ್ದಾರೆ. ಹಿಂದೆ ಕೆಲಸ ಮಾಡ್ತಿದ್ದ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ನಾವು ಮಾಡ್ತಿದ್ದ ಒಂದು ಮೈಸೂರಿಂದ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ರಂಜಿಸ್ಬೇಕಾರೆ, ವಿಚಾರವನ್ನ ತಿಳಿಸ್ಬೇಕಾರೆ, ಜ್ಞಾನವನ್ನು ಉಂಟು ಮಾಡ್ಬೇಕಾರೆ, ಪರಿಚಯವನ್ನ ಮಾಡ್ಬೇಕಾರೆ, ವಿಶ್ಲೇಷಣೆ ಮಾಡ್ಬೇಕಾರೆ ತಂದೆಯಿಂದ ಅಭಿಪ್ರಾಯಕ್ಕೆ ಬಹಳ ಕಷ್ಟವಾದಂತ ವಿಚಾರ. ನೀವು ಯಾಕೆಂದ್ರೆ ನಾವು ನೋಡೋರು ಕೆಲವರೆಲ್ಲ ಖುಷಿ ಪಡ್ತಾ ಇರ್ಬೋದು, ಇವನು ಬೈತಾ ಇದ್ದಾನೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ ಅನ್ಬೋದು. ಬಟ್ ಅಷ್ಟೇ ಒಂದು ಗಟ್ಟಿತನ ಬೇಕು. ಆ ಗಟ್ಟಿತನವನ್ನು ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ಕೂಡ ಸಹಕಾರ ಮಾಡಿದ್ದೀರಿ. ನಿಮ್ಗೆ ಯಶಸ್ಸಾಗ್ಲಿ, ಒಳ್ಳೇದಾಗ್ಲಿ. ನಾನು ಕೂಡ ಒಬ್ಬ ಆತ್ಮೀಯನಾಗಿ, ಒಬ್ಬ ಸ್ನೇಹಿತನಾಗಿ ಇವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಬಿಡಿ, ಅದು ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಹಿಂದೆ ಬಂದಿದ್ದೆ ನಾನು, ಇವತ್ತು ಬೆಳಗ್ಗೆ ನಾನು ಹೇಳಿದೆ, ನಿನ್ನೆ ರಾತ್ರಿ 12 ಗಂಟೆಲೋ 11:15
ಕಾವೇರಿ ಕಪಿಲಾಲಿ ಸ್ಫಟಿಕದಲ್ಲಿ 3 ಕಡೆ ನಾವು ಸೇರುವಂತ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ನಮ್ಮ ಕುಂಭಮೇಳ ಕರ್ನಾಟಕದಲ್ಲಿ ನಡೀತಾ ಇರುವಂತ ಕುಂಭಮೇಳದಲ್ಲೂ ಪಾರ್ಟಿಸಿಪೇಟ್ ಮಾಡಿ ಬಂದೆ. ನಮ್ಮ ಸ್ವಾಮೀಜಿಗಳಿಗೆ ಗಲಾಟೆ ಇಲ್ಲ ಇಲ್ಲ ನಾವು ಹೋಗ್ಲೇಬೇಕು, ಅವ್ರು ಬೆಳಗ್ಗೆ ಬರಬೇಕು ನೀನು ಅಂತ. ಇಲ್ಲ ಆಗಲ್ಲ, ನಾನು ರಂಗನಾಥ್ ಮಾತು ಕೊಟ್ಬಿಟ್ಟಿದ್ದೀನಿ, ಐ ಹ್ಯಾವ್ ಟು ಬೇ ದೇರ್ ಅಂತ ಹೇಳಿ ಇಲ್ಲಿಗೆ ಬಂದೆ. ನಾವು ಹೋಗಿದ್ವಲ್ಲ, ನಾವಿಬ್ರು ಹೋಗಿದ್ವಲ್ಲ ಹಿಂದೆ ಅಂತ ಹೇಳಿದ್ರು. ಹೌದು, ಹಿಂದೆ ಹೋಗಿದ್ದೆ, ಬಟ್ ಈ ಸತಿ ನಾನು ಹಿಂದೆ ಪಕ್ಷದ ಅಧ್ಯಕ್ಷ ಹೋಗಿದ್ದೇನೆ, ಈಗ ನಾನು ಸರ್ಕಾರದ ಪರವಾಗಿ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಒಬ್ಬ ಆತ್ಮೀಯ, ಒಬ್ಬ ನಿಮ್ಮ ಅಭಿಮಾನಿಯಾಗಿ ನಾನು ನಿಮ್ಮ ಜೊತೆ ಪಬ್ಲಿಕ್ ಟಿವಿ ಜೊತೆಗೆ ನಾನು ಒಬ್ಬ ಪಬ್ಲಿಕ್. ಸರ್ಕಾರದ ಅಧಿಕಾರ ಮುಖ್ಯ ಬೇರೆ, ಪಕ್ಷದ ಅಧ್ಯಕ್ಷ ಬೇರೆ. ನಾನು ಒಬ್ಬ ಸಾರ್ವಜನಿಕರಾಗಿ ನಿಮ್ಮ ಟಿವಿಯನ್ನ ನಾನು ಕೂಡ ಅವಕಾಶ ಸಿಕ್ತ ಸಂದರ್ಭದಲ್ಲೆಲ್ಲ ಆಲಿಸಿ ಏನು ವಿಚಾರ ನಮ್ಮನ್ನ ತಿದ್ದಿ ತೀಡಿ ಬದಲಾವಣೆ ಮಾಡುವ, ನಮ್ಮ ಮನಸ್ಥಿತಿಯನ್ನು ಕೂಡ ಬದಲಾವಣೆ ಮಾಡಿ. ಯಾಕೆಂದ್ರೆ ಸರ್ಕಾರ ಆಗಿರ್ಬೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗಕ್ಕೆ ಮೊದಲು ನಿಮ್ಗೆ ಏನಾದ್ರು ಒಂದು ಬದಲಾವಣೆ ತರಬೇಕು. ಸತ್ಯಾಂಶ, ಕೆಲವರಂತೂ ನಾನು ನೋಡಿದ್ದೇನೆ ಟ್ರಯಲೇ ನಡೆಸ್ಬಿಡ್ತಾರೆ. ಏನಾದ್ರು ಕ್ರೈಮ್ ಆದ್ರೆ, ಯಾವ್ದಾದ್ರು ವಿಚಾರ ಆದ್ರೆ ಇದು ಟ್ರಯಲೇ ನಡೆಸ್ಬಿಡ್ತಾರೆ. ಅಂಥದ್ರಲ್ಲೂ ಕೂಡ ನೇರವಾಗಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ನಿಮ್ಗೆ ಶುಭವಾಗ್ಲಿ. ಪಬ್ಲಿಕ್ ಮ್ಯೂಸಿಕ್ 7 ವರ್ಷ ಆಗಿದೆ, ಪಬ್ಲಿಕ್ ಟಿವಿಗೆ 13 ವರ್ಷ ಆಗಿದೆ. ಸೊ ಮತ್ತೆ ಚಿರಂಜೀವಿಯಾಗಿ 100 ವರ್ಷ ಬದುಕ್ಲಿ, ನಿಮ್ಮ ಇತಿಹಾಸ ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಒಳ್ಳೇದಾಗ್ಲಿ ಅಂತ ಹೇಳಿ ತುಂಬ ಹೃದಯದಿಂದ ಆರಿಸಿ ನಾನು ಕೂಡ ಜ್ಯೋತಿಯನ್ನ ಬೆಳೆಸಿದ್ದೇನೆ. ಒಂದನ್ನ ನೀವು ಚೇಂಜ್ ಮಾಡ್ಕೊಳ್ಬೇಕು, ಆ ಮ್ಯೂಸಿಕ್ ಇದನ್ನ ಹಾಕುವಂತ ಸಂದರ್ಭದಲ್ಲಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ಅದು ಏನಾಗ್ತಾ ಇದೆ, ಶತ್ರು ವಿನಾಶಾಯ ಅಂತ ಒಂದು ಮಾತು ಹೇಳ್ತಾ ಇದ್ವಿ. ಇಲ್ಲಿ ಯಾರು ಶತ್ರು ವಿನಾಶ ಏನು ಮಾಡೋಂಥ ಸಂದರ್ಭ ಬೇಡ. ಆಲ್ವೇಸ್ ಲೆಟ್ ಅಸ್ ಬಿ ಇನ್ ಎ ಪಾಸಿಟಿವ್ ನೋಟ್. ಅದಕ್ಕೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಶ್ಚ ದೀಪ ಜ್ಯೋತಿ ಪ್ರಕಾಶತಂ ಅಂತೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ನಾನು ಬೆಳೆಸಿದ್ದೇನೆ. ನಮಸ್ಕಾರ.